ನಮಸ್ಕಾರ. ಆರ್ಥಿಕ ಯಶಸ್ಸು ಗಳಿಸಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡೋದು? ಅದಕ್ಕೆ ದಾರಿ ತೋರಿಸೋ 3 ಅದ್ಭುತ ಪುಸ್ತಕಗಳ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಇವು ಬರೀ ಪುಸ್ತಕಗಳಲ್ಲ, ನಮ್ಮ ಆರ್ಥಿಕ ಜೀವನವನ್ನೇ ಬದಲಿಸಬಲ್ಲ ಗೈಡ್ಸ್ ಅಂತ ಹೇಳಬಹುದು. ಹಾಗಾದ್ರೆ ಬನ್ನಿ, ಈ ಜ್ಞಾನದ ಪ್ರಯಾಣ ಶುರು ಮಾಡೋಣ. ಒಂದು ಒಳ್ಳೆ ಶ್ರೀಮಂತ, ಯಶಸ್ವಿ, ಧೈರ್ಯದ ಜೀವನ ನಡೆಸಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಅಲ್ವಾ? ಈ ಗುರಿಯನ್ನ ತಲುಪೋಕೆ ಜ್ಞಾನನೇ ದಾರಿ. ಅದಕ್ಕೆ ಒಂದು ಸ್ಪಷ್ಟವಾದ ದಾರಿ ಇದೆ ಮತ್ತು ಈ ವಿಶ್ಲೇಷಣೆ ಆ ದಾರಿಯನ್ನೇ ತೋರಿಸಲಿದೆ. ಇದನ್ನ ಸುಮ್ನೆ ಈ ಬುಕ್ ಓದಿ ಅಂತ ಹೇಳೋ ರೆಕಮೆಂಡೇಶನ್ ಅನ್ಕೋಬೇಡಿ. ಇದು ಹಣಕಾಸಿನ ಸ್ವಾತಂತ್ರ್ಯದ ಪಯಣದಲ್ಲಿ ಬರುವ 3 ಇಂಪಾರ್ಟೆಂಟ್ ಸ್ಟೆಪ್ಸ್. ಪ್ರತಿಯೊಂದು ಪುಸ್ತಕನೂ ಮುಂದಿನ ಹಂತಕ್ಕೆ ನಮ್ಮನ್ನ ರೆಡಿ ಮಾಡುತ್ತೆ. ಯೋಚನೆ ಮಾಡಿ, ಒಂದು ದೊಡ್ಡ ಕಟ್ಟಡಕ್ಕೆ ಎಷ್ಟು ಗಟ್ಟಿಯಾದ ಅಡಿಪಾಯ ಬೇಕೋ ಹಾಗೆಯೇ ಆರ್ಥಿಕ ಯಶಸ್ಸಿಗೂ ಒಂದು ಪ್ರಾಕ್ಟಿಕಲ್ ಜ್ಞಾನದ ಅಡಿಪಾಯ ಬೇಕೇ ಬೇಕು. ನಮ್ಮ ಪಯಣದ ಮೊದಲ ಹೆಜ್ಜೆನೇ ಅದು. ಸರಿ, ಯಾರೆಲ್ಲ ತಮ್ಮ ಹಣಕಾಸಿನ ಪಯಣವನ್ನ ಈಗ ತಾನೇ ಶುರು ಮಾಡ್ತಿದ್ದಾರೋ ಅವರಿಗಾಗಿ ಮೊದಲ ಪುಸ್ತಕ ರಮಿತ್ ಸೇಥಿ ಅವರ ಐ ವಿಲ್ ಟೀಚ್ ಯು ಟು ಬಿ ರಿಚ್. ಈ ಪುಸ್ತಕದ ಅಸಲಿ ತಾಕತ್ತೇ ಇರೋದು 4 ಸ್ಟೆಪ್ ಸಿಸ್ಟಮ್ನಲ್ಲಿ. ಅಂದ್ರೆ ಕ್ರೆಡಿಟ್ ಕಾರ್ಡ್ಗಳನ್ನು ಸ್ಮಾರ್ಟ್ ಆಗಿ ಹೇಗೆ ಬಳಸೋದು, ಬ್ಯಾಂಕ್ ಅಕೌಂಟ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು, ಖರ್ಚುಗಳನ್ನು ಪ್ಲಾನ್ ಮಾಡೋದು, ಮತ್ತೆ ಇಲ್ಲೆಲ್ಲಕ್ಕಿಂತ ಮುಖ್ಯವಾಗಿ ಹಣ ತಾನಾಗಿಯೇ ಕೆಲಸ ಮಾಡೋ ಹಾಗೆ ಒಂದು ಆಟೋಮೇಟೆಡ್ ಸಿಸ್ಟಮ್ ಹೇಗೆ ಸೆಟ್ ಮಾಡೋದು ಅಂತ ಇದು ಹೇಳ್ಕೊಡುತ್ತೆ. ಸರಿ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಎಲ್ಲ ಬಂತು. ಅದಾದ್ಮೇಲೆ ಬರೋದು ಅತ್ಯಂತ ನಿರ್ಣಾಯಕವಾದ ಹಂತ. ಅದುವೇ ನಮ್ಮ ಮೈಂಡ್ಸೆಟ್. ಹೌದು, ಹಣದ ಬಗ್ಗೆ ನಮ್ಮ ಯೋಚನಾ ಲಹರಿ ಹೇಗಿರುತ್ತೆ ಅನ್ನೋದೇ ನಮ್ಮ ಆರ್ಥಿಕ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅದಕ್ಕಾಗಿಯೇ 2ನೇ ಪುಸ್ತಕ ಜೆನ್ ಸಿನ್ಸೆರೋ ಅವರ ಯು ಆರ್ ಎ ಬ್ಯಾಡಾಸ್ ಅಟ್ ಮೇಕಿಂಗ್ ಮನಿ. ಇದು ಫೋಕಸ್ ಮಾಡೋದೇ ಹಣದ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಮೇಲೆ. ನೋಡಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನನ್ನಿಂದ ಆಗಲ್ಲ ಅಥವಾ ದುಡ್ಡು ಮಾಡೋದು ತುಂಬಾನೇ ಕಷ್ಟ ಅನ್ನೋ ಥರದ ನೆಗೆಟಿವ್ ನಂಬಿಕೆಗಳಿರ್ತವೆ. ಅದರಿಂದ ಹೊರಗಡೆ ಬಂದು ಈ ಜಗತ್ತಿನಲ್ಲಿ ಎಲ್ರಿಗೂ ಬೇಕಾದಷ್ಟು ಅವಕಾಶ ಇದೆ ಅನ್ನೋ ಒಂದು ಪಾಸಿಟಿವ್ ಅಬಂಡೆನ್ಸ್ ಮೈಂಡ್ಸೆಟ್ನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಈ ಪುಸ್ತಕ ತೋರಿಸ್ಕೊಡುತ್ತೆ. ನಿಜ ಹೇಳಬೇಕಂದ್ರೆ ಈ ಬದಲಾವಣೆ ಇದೆಯಲ್ಲ, ಅದು ತುಂಬಾನೇ ಪವರ್ಫುಲ್. ಓಕೆ, ಈಗ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದೆ, ಕರೆಕ್ಟಾದ ಮೈಂಡ್ಸೆಟ್ ಕೂಡ ಇದೆ. ಹಾಗಾದ್ರೆ ನಮ್ಮ ಪಯಣದ 3ನೇ ಹಂತಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಾವು ಹಣವನ್ನ ಬರೀ ಮ್ಯಾನೇಜ್ ಮಾಡೋದಲ್ಲ, ಅದನ್ನ ಆಕ್ಟಿವ್ ಆಗಿ ಗ್ರೋ ಮಾಡೋದು ಹೇಗೆ ಅಂತ ಕಲಿಯೋದು. ಮತ್ತು ನಮ್ಮ ಫೈನಲ್ ಸ್ಟೆಪ್ ಸಿಮ್ರನ್ ಕೌರ್ ಅವರ ಗರ್ಲ್ಸ್ ದ್ಯಾಟ್ ಇನ್ವೆಸ್ಟ್ ಪುಸ್ತಕದ ಜೊತೆ ಇನ್ವೆಸ್ಟ್ ಮಾಡೋದನ್ನ ಕಲಿಯೋದು. ಈ ಪುಸ್ತಕವನ್ನು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂದ್ರೆ, ಒಬ್ಬ ಅಕ್ಕ ತನ್ನ ತಂಗಿಗೆ ಪ್ರೀತಿಯಿಂದ ಬರೆದ ಪತ್ರ ಅಂತ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ಟಾಕ್ ಮಾರ್ಕೆಟ್ನಂತಹ ಕಾಂಪ್ಲೆಕ್ಸ್ ವಿಷಯಗಳನ್ನ ತುಂಬಾನೇ ಸರಳವಾಗಿ ವಿವರಿಸುತ್ತೆ. ಬೇರೆ ಬೇರೆ ಹೂಡಿಕೆಯ ತಂತ್ರಗಳನ್ನ ಪರಿಚಯಿಸುತ್ತೆ ಮತ್ತು ನಮ್ಮದೇ ಆದ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಹೇಗೆ ಕಟ್ಟೋದು ಅಂತ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಒಟ್ಟಿನಲ್ಲಿ ಹೂಡಿಕೆಯನ್ನ ಎಲ್ರಿಗೂ ಸುಲಭ ಮಾಡೋದೇ ಈ ಪುಸ್ತಕದ ಗುರಿ. ಹಾಗಾದ್ರೆ ನಾವು ಈಗ ಹಣಕಾಸಿನ ಸಬಲೀಕರಣದ 3 ಬೇರೆ ಬೇರೆ ಸ್ಟೇಜ್ಗಳನ್ನು ನೋಡಿದ್ವಿ: ಫೌಂಡೇಶನ್, ಮೈಂಡ್ಸೆಟ್ ಮತ್ತೆ ಗ್ರೋತ್. ಈಗ ಈ ಜ್ಞಾನದ ಆಧಾರದ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಯಾವುದು ಅಂತ ಡಿಸೈಡ್ ಮಾಡೋಣ. ಈ ಟೇಬಲ್ ನೋಡಿ, ಇದು 3 ಪುಸ್ತಕಗಳ ಒಂದು ಸಮ್ಮರಿ ಇದ್ದಾಗೆ. ನಮ್ಮ ಈಗಿನ ಪರಿಸ್ಥಿತಿಗೆ ಯಾವುದು ಸರಿ ಹೊಂದುತ್ತೆ ಅಂತ ಗುರುತಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಫೌಂಡೇಶನ್ ಹಾಕ್ಬೇಕಾ ಅಥವಾ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕಾ, ಇಲ್ಲ ಇನ್ವೆಸ್ಟ್ ಮಾಡೋಕೆ ರೆಡಿಯಾಗಿದ್ದೀರಾ? ಪ್ರತಿಯೊಂದು ಹಂತಕ್ಕೂ ಇಲ್ಲೊಂದು ಗೈಡ್ ಇದೆ. ಹಾಗಾದ್ರೆ ಈಗ ಪ್ರಶ್ನೆ ಇಷ್ಟೇ: ನಮ್ಮ ಆರ್ಥಿಕ ಪಯಣದ ಮುಂದಿನ ಹೆಜ್ಜೆ ಯಾವುದು? ಈ 3 ಸ್ಟೆಪ್ಸ್ನಲ್ಲಿ ಮೊದಲು ಯಾವ ಹೆಜ್ಜೆಯನ್ನ ಇಡಬೇಕು? ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಸರಿಯಾದ ಜ್ಞಾನದ ಜೊತೆ ನಾವಿಡೋ ಆ ಮೊದಲ ಹೆಜ್ಜೆ ಇದೆಯಲ್ಲ, ಅದೇ ಯಶಸ್ಸಿನ ಕಡೆಗೆ ನಮ್ಮ ಒಂದು ದೊಡ್ಡ ಜಂಪ್ ಆಗಿರುತ್ತೆ.